ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ದೇಶದ ಅಖಂಡತೆಯ ಪ್ರತೀಕವಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ ಏಕತಾ ನಡಿಗೆ ಆಯೋಜಿಸಲಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಶಿರಸಿಯ ಸಂಸದರ ಕಚೇರಿಯಲ್ಲಿ ಭಾನುವಾರ ಮಾಧ್ಯಮಗೋಷ್ಠಿ ನಡೆಸಿ ಕಾಗೇರಿ ಮಾತನಾಡಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಪ್ರಸ್ತುತಪಡಿಸಬೇಕು ಎನ್ನುವ ಕಾರಣಕ್ಕೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 2 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ನವೆಂಬರ್ 5ರಂದು ಹೊನ್ನಾವರದಲ್ಲಿ ಬೆಳಗ್ಗೆ 10 ಗಂಟೆಗೆ ಹಾಗೂ ನವೆಂಬರ್ 6ರಂದು ಹಳಿಯಾಳದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಎಲ್ಲ ಶಾಸಕರು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಬೇಕು ಎಂದು ವಿನಂತಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲಿಯ ನಮ್ಮ ಮೈ ಭಾರತ ಟೀಮು ಮತ್ತು ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಸಹಕಾರದೊಂದಿಗೆ ನಾವು ಈ ಏಕತಾ ನಡಿಗೆಯನ್ನ ಹೊನ್ನಾವರದಲ್ಲಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಜೋಡಿಸ್ಕೊಂಡಿದೆ. ಎಲ್ಲ ಕಡೆಯಿಂದ, ಘಟ್ಟದ ಕೆಳಗಿಂದ ಎಲ್ಲ ಕಡೆಯಿಂದ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೇವೆ. ಆದರೆ ನಮ್ಮ ಬಹಳ ಮುಖ್ಯವಾದ ಗಮನ ಹೊನ್ನಾವರದ ವಿದ್ಯಾರ್ಥಿಗಳು, ಯುವಕರು ಇವ್ರ ಮೇಲಿದೆ. ಯಾಕಂದ್ರೆ ಯುವಕರೇ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಅದೇ ಈ 6ನೇ ತಾರೀಕಿಗೆ ಹೊನ್ನಾವರದ 5ನೇ ತಾರೀಕು ಹೊನ್ನಾವರ ಕಾರ್ಯಕ್ರಮ ಮುಗಿಸಿ 6ನೇ ತಾರೀಕು ಹಳಿಯಾಳದಲ್ಲಿ ನಮ್ಮ ಕಾರ್ಯಕ್ರಮ ಇದೆ. 2 ಕಡೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಕೇಳಿದೆ. ನಮ್ಮ ಶಾಸಕರುಗಳು ಸಹ ಎಲ್ಲ ಕಡೆಯಲ್ಲಿ ಇರಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇನೆ. ನಾವು ನಮ್ಮ ಇಲಾಖೆ ವತಿಯಿಂದಲೂ ಮಾಡಿದ್ದಾರೆ ಮತ್ತು ನಾನು ಮಾಡ್ಕೊಳ್ತಿದ್ದೇನೆ. ಈಗಾಗಲೇ ಕುಮಟಾದಲ್ಲಿ ಶುದ್ಧ ದಿನಕರ್ ಶೆಟ್ಟಿ ಅವರು ನಾಳೆ ಒಂದು ಸಭೆ ಕರೆದು ಬೇಕಾದಂತ ಸಿದ್ಧತೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶುದ್ಧ ದೇಶಪಾಂಡೆ ಅವರು ಈಗಾಗಲೇ ಹಳಿಯಾಳದಲ್ಲಿ ಯಾವ ರೀತಿಯ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಅವರು ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನವನ್ನ ನಮ್ಮ ಇಲಾಖೆಯವರಿಗೆ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಹಾಲಿ ಮಾಜಿ ಶಾಸಕರು, ಹಾಲಿ ಮಾಜಿ ಯಾವ ಸಂಘ ಸಂಸ್ಥೆ ಪದಾಧಿಕಾರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಜೊತೆ ಸೇರಿ ಇದೊಂದು ಉತ್ಸಾಹದ ಏಕತಾ ನಡಿಗೆ ಮಾಡೋದಕ್ಕೆ, ಒಂದು ಪ್ರೇರಣೆಯ ಉತ್ಸಾಹ, ಒಂದು ಏಕತಾ ನಡಿಗೆ ಮಾಡೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 10 ಗಂಟೆಯಿಂದ ಇದು ಪ್ರಾರಂಭ ಆಗುತ್ತೆ. 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಅದು ರೂಟ್ ಗೀಟ್ ಎಲ್ಲ ಕೊಟ್ಟಿದ್ದೀವಿ ನಾವು. ಅಂದ್ರೆ ಅದೆಲ್ಲ ಲೋಕಲ್ ನಲ್ಲಿ ಅದು ನಿಮಗೆ ಅಂದ್ರೆ ಮೊದಲನೇದು ಹೊನ್ನಾವರ ಪೊಲೀಸ್ ಗ್ರೌಂಡ್ ಇಂದ ಸರಸ್ವತಿ ಸರ್ಕಲ್, ಅರ್ಬನ್ ಬ್ಯಾಂಕು, ಶನಿ ದೇವಸ್ಥಾನ, ಬಸ್ ಸ್ಟ್ಯಾಂಡು, ದುರ್ಗಾ ಕೇರಿ ಮತ್ತು ಮಾಸ್ತಿಕಟ್ಟ ಇಲ್ಲಿ ಮೆರವಣಿಗೆಗಳು, ಅವತ್ತು ನಮ್ಮ ಪಾದಯಾತ್ರೆ ಅಲ್ಲಿ ನಡೆಯೋದಿದೆ. ಅದರಂತೆ ಶಿವಾಜಿ ಗ್ರೌಂಡ್ ನಲ್ಲಿ ಹಳಿಯಾಳದಲ್ಲಿ ಸೇರಿ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡು, ಕಿಲ್ಲಾ, ಅರ್ಬನ್ ಬ್ಯಾಂಕು, ಮಾರ್ಕೆಟ್ ಮತ್ತು ಶಿವಾಜಿ ಸರ್ಕಲ್, ಹೀಗೆ ನಮ್ಮ ಏಕತಾ ನಡಿಗೆ ಇಲ್ಲೆಲ್ಲ ಸಂಚರಿಸೋದಿದೆ. ನಾವು ಇದೆರಡೂ ಕಡೆಯಲ್ಲಿಯೂ ಬಹಳ ವಿಜೃಂಭಣೆ